ಇದು ಈಡೆನ್ಸ್ ನ್ಯೂಸ್ ವರದಿಯ ಡಬಲ್ ಇಂಪ್ಯಾಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇದು ಈಡೆನ್ಸ್ ನ್ಯೂಸ್ ವಾಹಿನಿಯ ಡಬಲ್ ಇಂಪ್ಯಾಕ್ಟ್ ಸ್ಟೋರಿ. ಎರಡೇ ದಿನದಲ್ಲಿ ಒಂದು ಅಮಾನತು, ಮತ್ತೊಂದು ಎತ್ತಂಗಡಿ. ಪ್ರಾಂಶುಪಾಲೆ ಪ್ರೀತಿ ಅಮಾನತುಗೊಳಿಸಿ KREIS ಆದೇಶವನ್ನ ಮಾಡಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಒ ಕಾಂತರಾಜು ಆದೇಶವನ್ನ ಹೊರಡಿಸಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆ ಕರ್ಮಕಾಂಡವನ್ನ ಈಡೆನ್ಸ್ ವಾಹಿನಿ ಬಯಲಿಗೆಳೆದಿತ್ತು. ಕಣ್ಣೀರಿನಲ್ಲಿ ವಸತಿ ಶಾಲೆ ವಿದ್ಯಾರ್ಥಿಗಳು ಕೈ ತೊಳಿತಾ ಇದ್ರು, ಕಣ್ಣೀರಾಗ್ತಾ ಇದ್ರು. ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತ ಎಳೆಯಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದು. ಪ್ರಾಂಶುಪಾಲೆ ಹಿಟ್ಲರ್ ನೀತಿ ಬಗ್ಗೆ ಈಡೆನ್ಸ್ ವಾಹಿನಿ ವಿಸ್ತಾರವಾಗಿ ಸುದ್ದಿಯನ್ನ ಮಾಡಿತ್ತು. ಈಡೆನ್ಸ್ ನ್ಯೂಸ್ ಹಾಗೂ YSF ರೈತ ಸಂಘಟನೆಯ ನಿರಂತರ ಹೋರಾಟಕ್ಕೆ ಒಂದು ರೀತಿಯಾಗಿ ಪ್ರತಿಫಲ ಸಿಕ್ಕಿದೆ. ಕೊನೆಗೂ ವರದಿಯಿಂದ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. HM ಪ್ರೀತಿ ತಲೆದಂಡ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶ್ ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಕರ್ತವ್ಯ ಲೋಪದಡಿ ಉಪನಿರ್ದೇಶಕ ಯೋಗೇಶ್ ಕೂಡ ಎತ್ತಂಗಡಿ ಆಗಿದ್ದಾರೆ. ಒಂದೇ ನ್ಯೂಸು ಎರಡು ಇಂಪ್ಯಾಕ್ಟ್ ಆಗಿರುವಂತದ್ದು. ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿ ಹೊಡಿತಾರೆ ಅಂತಾರಲ್ಲ, ಅದೇ ರೀತಿ. ಆದ್ರೆ ಇಲ್ಲಿ ನಾವು ಅಕ್ಕಿ ಹೊಡೆಯುವ ಉದ್ದೇಶ ಏನಿಲ್ಲ. ಆದ್ರೆ ಒಂದೇ ಸುದ್ದಿಯನ್ನ ಪ್ರಸಾರ ಮಾಡಿದ್ದು, ಅದರಲ್ಲಿ ಎರಡು, ಒಂದು ಎತ್ತಂಗಡಿ ಆಗಿದೆ, ಒಂದು ತಲೆದಂಡ ಆಗಿರುವಂತದ್ದು. ಈಗಾಗಲೇ ನಾವು ಬಹಳಷ್ಟು ವಿಚಾರಗಳನ್ನ ಪಂಚನಹಳ್ಳಿ ವಸತಿ ಶಾಲೆಯ ಪ್ರಾಂಶುಪಾಲೆ ಆಗಿದ್ದಂತಹ ಪ್ರೀತಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ಹೇಳಿದೀವಿ. ಏನೆಲ್ಲ ವಸತಿ ಶಾಲೆಯಲ್ಲಿ ಸಮಸ್ಯೆಗಳಿತ್ತು, ಪ್ರಾಬ್ಲಮ್ಗಳಿತ್ತು, ಎಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯನ್ನ ನಿಮ್ ಮುಂದೆ ಇಟ್ಟಿದ್ದೀವಿ. ಇವತ್ತು ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ. ಯಾಕೆ ಅಂತ ಅಂದ್ರೆ ಏನು ಪ್ರಾಂಶುಪಾಲೆ ಪ್ರೀತಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಶಾಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು. ಯಾವುದೇ ರೀತಿಯ ಸೌಲಭ್ಯಗಳಿರ್ಲಿಲ್ಲ, ಮೂಲಭೂತ ಸೌಲಭ್ಯಗಳಿರ್ಲಿಲ್ಲ. ಒಂದೇ ರೂಮ್ ನಲ್ಲಿ ಅಲ್ಲೇ ಮಲ್ಕೋಬೇಕು, ಅಲ್ಲೇ ಊಟ ಮಾಡ್ಬೇಕು, ಅಲ್ಲೇ ಪಾಠ ಕೇಳಬೇಕು, ಈ ರೀತಿಯ ಪರಿಸ್ಥಿತಿ ಇತ್ತು. ಬೆಂಚ್ ಮೇಲೆ ಮಕ್ಕಳು ಮಲ್ಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಜೊತೆಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಕೂಡ ಬಹಳಷ್ಟಿತ್ತು. ಅಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಫೆಸಿಲಿಟೀಸ್ ಇರ್ಲಿಲ್ಲ, ಜೊತೆಗೆ ಸ್ನಾನದ ಕೋಣೆಗಳಿರ್ಲಿಲ್ಲ, ಸ್ವಚ್ಛತೆ ಅನ್ನೋದಿರ್ಲಿಲ್ಲ, ಕುಡಿಲಿಕ್ಕೆ ನೀರಿರ್ಲಿಲ್ಲ, ಶಾಲಾ ಕಟ್ಟಡ ಸರಿ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಒಂದು ಶಾಲೆಗೆ ಬೇಕಾದಂತ ಬೇಸಿಕ್ ಮೂಲ ಸೌಕರ್ಯಗಳು ಈ ಶಾಲೆಯಲ್ಲಿ ಏನು ಇರ್ಲಿಲ್ಲ. ಆ ಶಾಲೆಗೆ ಪ್ರಾಂಶುಪಾಲರು ಅಂತಿದ್ದಂತ ಪ್ರೀತಿ ಅವ್ರು ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಈಗಾಗ್ಲೇ ಮೊರಾರ್ಜಿ ದೇಸಾಯಿ ಅಂದ್ರೆ ಏನು ವಸತಿ ಶಾಲೆ ಇದೆ, ಅದ್ ನಡೀತಾ ಇದ್ದೆ ಖಾಸಗಿ ಬಿಲ್ಡಿಂಗ್ ನಲ್ಲಿ. ಸೊ ಆ ಖಾಸಗಿ ಬಿಲ್ಡಿಂಗ್ ಅಲ್ಲಿ ನಡೀತಿದ್ದು ಕೂಡ ಅಲ್ಲಿ ಯಾವುದೇ ಕ್ಲೀನ್ ಮಾಡ್ತಿರ್ಲಿಲ್ಲ. ಜೊತೆಗೆ ಪ್ರೀತಿ ಅವ್ರ ಗಮನಕ್ಕೆ ಬಂದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಯಾವಾಗ್ಲೂ ಕೂಡ ಉಡಾಫೆ ಉತ್ತರಗಳನ್ನ ಕೊಡುವಂತದ್ದು. ಯಾರಾದ್ರೂ ಹೋಗಿ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ಹೋಗಿ FIR ಅನ್ನ ದಾಖಲಿಸಿರುವಂತದ್ದು. ಜೊತೆಗೆ ಅವ್ರ ವಿರುದ್ಧ ಹೋಗಿ ಯಾರಾದ್ರೂ ಮಾತಾಡಿದ್ರೆ ದೌರ್ಜನ್ಯ ಮಾಡಕ್ ಬಂದಿದ್ದಾರೆ, ಉದ್ದೇಶ ಪೂರ್ವಕವಾಗಿ ಮಾತಾಡಕ್ ಬಂದಿದ್ದಾರೆ ಅಂತ ಹೇಳುವಂತದ್ದು. ಇದನ್ನ ಬಹಳಷ್ಟು ಬಾರಿ ನಾವು ಕೂಡ ಕೇಳಿಸಿದೀವಿ, ನಾವು ಕೂಡ ಕೇಳಿದೀವಿ. ಸೊ ಲಾಸ್ಟ್ ಟೈಮ್ ಬಂದಂತಹ ಅಧಿಕಾರಿಗಳು ಕೂಡ, ಜೊತೆಗೆ ರೈತ ಮುಖಂಡರು ಏನ್ ಬಂದಿರ್ತಾರೆ ಅವ್ರುಗಳು ಕೂಡ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ನೀವು ಉದ್ದೇಶ ಪೂರ್ವಕವಾಗಿ ಬಂದಿದ್ರ, ದೌರ್ಜನ್ಯ ಮಾಡ್ಲಿಕ್ಕೆ ಬಂದಿದ್ರ ಕೂಡ ಪ್ರಾಂಶುಪಾಲರು ಹೇಳಿದ್ರು. ಸೊ ಈಗ ಕೊನೆಗೂ ಕೂಡ ಅವರ ತಪ್ಪಿಗೆ ಶಿಕ್ಷೆ ಆಗಿದೆ. ಅವರು ಏನು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ರು, ಯಾಕೆ ಅಂತ ಅಂದ್ರೆ ಅವ್ರು ಕೊಡುವಂತಹ ಒಂದು ಟಾರ್ಚರ್ಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ದ. ಇದನ್ನು ಕೂಡ ನಾವ್ ಹೇಳಿದೀವಿ. ಆ ಮಗು ಸಾವು ಬದುಕಿನ ನಡುವೆ ಕೂಡ ಹೋರಾಟವನ್ನ ನಡೆಸಿತ್ತು. ಈಗ ಕೊನೆಗೆ ಅದು ಹುಷಾರಾಗಿ ಡಿಸ್ಚಾರ್ಜ್ ಆಗಿದೆ. ಆದ್ರೆ ಈ ಒಂದು ರೀತಿಯಾಗಿ ದಿನನಿತ್ಯ ಅಲ್ಲಿರುವಂತ ಮಕ್ಕಳು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಒಂದು ಪ್ರಾಬ್ಲಮ್ಸ್ ಗಳು ಆ ರೀತಿ ಆಗಿದೆ. ಮನೆಯವ್ರ ಹತ್ರ ಹೇಳ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಈಗ ಸರ್ಕಾರದ ರೂಲ್ಸ್ ಪ್ರಕಾರನೇ ಮಕ್ಕಳು ತಿಂಗಳಿಗೆ ಅಂದ್ರೆ ವಾರಕ್ಕೆ ಒಮ್ಮೆ ಪೋಷಕರ ಜೊತೆ ಮಾತಾಡ್ಬೋದು. ಅದಕ್ಕೆ ಫೆಸಿಲಿಟಿ ವ್ಯವಸ್ಥೆಯನ್ನ ಯಾರು ಮಾಡ್ಕೊಡ್ಬೇಕು? ಶಾಲೆಯವ್ರು ಮಾಡ್ಕೊಡ್ಬೇಕು. ಆದ್ರೆ ಆ ವ್ಯವಸ್ಥೆ ಕೂಡ ಇಲ್ಲ. ಟೀಚರ್ಸ್ ಹತ್ರ ಅಥವಾ ಯಾರ ಹತ್ರನಾದ್ರೂ ಫೋನ್ ಕೇಳಿದ್ರೆ ನಾವು ಮನೆಯವ್ರಿಗೆ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಅಂದ್ರೆ ನಮ್ಮ ಹತ್ರ ಕರೆನ್ಸಿ ಇಲ್ಲ, ಕರೆನ್ಸಿ ಹಾಕ್ಸ್ಕೋತೀವಿ. ಅದಕ್ಕೆ ಹಿಂದಿ ಟೀಚರ್ ಹನುಮಂತು ಅವರು ದುಡ್ಡನ್ನ
ಕಲೆಕ್ಟ್ ಮಾಡಿ ಕೊಡ್ಬೇಕಂತೆ ಪ್ರಾಂಶುಪಾಲರಿಗೆ, ಆಗ ಮಾತ್ರ ಫೋನ್ ಕೊಡ್ತಿದ್ದಂತೆ ಮಾತಾಡ್ಲಿಕ್ಕೆ. ಈ ರೀತಿಯಾಗಿ ಎಷ್ಟೊಂದು ಕಂಪ್ಲೇಂಟ್ಗಳಿದೆ ಇವ್ರ ಮೇಲೆ, ಒಂದಲ್ಲ ಎರಡಲ್ಲ. ಕಳೆದ 3-4 ತಿಂಗಳುಗಳಿಂದ ನಮಿಗೂ ಇವ್ರ ವಿರುದ್ಧ ಸುದ್ದಿ ಮಾಡಿ 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 ಸಾಕಾಗ್ಬಿಟ್ಟಿದೆ. ಯಾಕೆಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದ್ಸಲಿ 2 ಸಲ ಹೇಳ್ಬೋದು, ಎಚ್ಚೆತ್ಕೊಳ್ತಾನೆ ಇಲ್ಲ. ಎಷ್ಟು ಬಾರಿ ಹೇಳ್ಬೋದು? ಆ ಮಕ್ಳು ಕಣ್ಣೀರ್ನ ನೋಡಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ಪಾಪ ಮಕ್ಕಳು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಯಾವುದೇ ಒಂದು ಫೆಸಿಲಿಟಿಗಳನ್ನ ಕೊಡ್ಲಿಕ್ಕೆ ಈ ಪ್ರಾಂಶುಪಾಲರು ಮುಂದಾಗ್ತಾ ಇಲ್ಲ. ಅನುದಾನ ಎಲ್ಲ ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತನಾಡೋದಿದೆ. ನಮ್ಮ ಪ್ರತಿನಿಧಿ ರಾಜೇಶ್ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಇನ್ನು ರೈತ ಸಂಘ ಮುಖಂಡರಾದಂತಹ ಶರತ್ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಇಬ್ರಿಗೂ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ರಾಜೇಶ್ ಅವರೇ, ಈಗಾಗಲೇ ನಾವು ಬಹಳಷ್ಟು ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಮಾಡಿದೀವಿ, ಪ್ರಸಾರ ಮಾಡಿದೀವಿ, ಜನರ ಮುಂದೆ ಇಟ್ಟಿದ್ದೀವಿ. ಪ್ರಾಂಶುಪಾಲರು ಏನೆಲ್ಲ ತಪ್ಪು ಮಾಡ್ತಾ ಇದ್ರು, ಅದರಿಂದ ಮಕ್ಕಳು ಎಷ್ಟು ಅನುಭವಿಸ್ತಾ ಇದ್ರು ಅಂತ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಮೊದಲ ಸ್ಟೆಪ್ ಜಯ ಸಿಕ್ಕಿದೆ, ಅಮಾನತಾಗಿದ್ದಾರೆ. ಮೇಡಮ್, ಈ ವಿಚಾರವಾಗಿ ನಾವು 6 ತಿಂಗಳಿಂದ ಹೋರಾಟ ಮಾಡ್ತಿದ್ವು. ಬಟ್ ಇದುವರೆಗೂ ನ್ಯಾಯ ಕೊಡ್ಸಂತ ಪ್ರಯತ್ನ ಕ್ರೈಸಿಸ್ ಇಂದ ಆಗಿರ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರ್ಲಿ ಆಗ್ತಿರ್ಲಿಲ್ಲ. ಬಟ್ ಯಾವಾಗ ಇಡೆನ್ಸ್ ನ್ಯೂಸ್ ಆಗಿರ್ಬೋದು, ಇನ್ನ YSF ಆಗಿರ್ಬೋದು, ಮತ್ತೆ ರೈತ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಕ್ಕೆ ಅಂತ ನಿಂತ್ಕೊಂಡು ತದನಂತರ ಎಚ್ಚೆತ್ಕೊಂಡಂತಹ ED ಆಗಿರ್ಬೋದು ಮತ್ತೆ ಅಲ್ಲಿನ AD ಆಗಿರ್ಬೋದು ಅವ್ರ ವಿರುದ್ಧ ಕ್ರಮ ತಗೊಂಡಿದ್ದಾರೆ. ಬರೀ ಇದೊಂದೇ ಶಾಲೆಯಲ್ಲಿ ಹಿಂಗ್ ಆಗ್ತಿದ್ಯಾ ಅಥವಾ ಎಲ್ಲಾ ಶಾಲೆಗಳು ಇದೇ ತರ ಆಗ್ತಿದ್ಯಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಅದ್ರ ವಿರುದ್ಧ ಏನೇನು ಅನ್ಯಾಯಗಳ ವಿರುದ್ಧ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡಿದೀವಿ. ಈಗ DD ಅವ್ರದ್ದು ಬರೀ ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರದ್ದು ಏನ್ ಅಮಾನತ್ ಯಾಕೆ ಮಾಡಿಲ್ಲ ಅನ್ನೋದು ನಮ್ ಪ್ರಶ್ನೆ. ಯಾಕಂದ್ರೆ ಅವ್ರು ರಿಪೋರ್ಟ್ ಕೊಡ್ಬೇಕಾಗಿದ್ದಂತ ರಿಪೋರ್ಟ್ ನ ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ರೆ ಇದು ಮತ್ತೆ ಇದಾಗಿರೋದು, ಸಸ್ಪೆಂಡ್ ಆಗಿರೋದು ಅಥವಾ ಅಂದ್ರೆ ವರ್ಗಾವಣೆ ಆಗಿರೋದು. ಬಟ್ ಅವ್ರು ಯಾಕೆ ಕೊಡ್ತಿಲ್ಲ, ಅವ್ರನ್ನ ಯಾಕೆ ಅಮಾನತ್ ಮಾಡ್ತಿಲ್ಲ ಅನ್ನೋದು ನಮ್ ಪ್ರಶ್ನೆ ಆಗಿರೋದು ಉಳಿದಿದೆ ಮೇಡಮ್. ಹಂಗೆ ಲೈನ್ ಅಲ್ಲಿ ಇರಿ ಶರತ್ ಅವ್ರೆ. ರಾಜೇಶ್, ನೀವು ಕೂಡ ಬಹಳ ಸುದ್ದಿಯನ್ನ ಮಾಡಿದಿರಾ, ಫಾಲೋ ಅಪ್ ಮಾಡಿದಿರಾ. ದಿನನಿತ್ಯ ಏನ್ ನಡೀತಾ ಇತ್ತು ಎಲ್ಲಾ ವಿಚಾರಗಳನ್ನು ಕೂಡ ಸುದ್ದಿಯ ಮುಖಾಂತರ ಜನರಿಗೆ ಮುಟ್ಟಿಸಿದೀವಿ. ಈಗ ಅಮಾನತ್ ಆಗಿದ್ದಾರೆ. ಪ್ರೀತಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಸ್ ರಚನಾ ಅವ್ರೆ, ಇಂದಿರಾ ಗಾಂಧಿಯಲ್ಲಿ ಇರೋ ವಿದ್ಯಾರ್ಥಿಗಳ ಪೋಷಕರು ಆಗಿರ್ಬೋದು, ಗ್ರಾಮಸ್ಥರು ಆಗಿರ್ಬೋದು, ಎಲ್ಲ ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ. ಮುಂದಿನಿಂದಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಬಂದು ಒಳ್ಳೆ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ಅಂತ ಪ್ರಿನ್ಸಿಪಾಲ್ ನ ನೇಮಕ ಮಾಡ್ಕೊಡ್ಬೇಕಂತ ಅವರ ಭಾವನೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ರಚನಾ ಅವ್ರೆ, ರಾಜೇಶ್, ಏನು ಅಂತ ಅಂದ್ರೆ ಈಗ ಅಮಾನತ್ ಆಗಿದ್ದಾರೆ. ಅಮಾನತ್ ಆಗಿರೋದು ಒಂದು, ಈಗ ವಿಚಾರಣೆ ಕೂಡ ಆಗ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಶಾಲೆ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇವತ್ತು ಅಮಾನತ್ ಆದಂಗೆ ಎಲ್ಲ ನಾವು ಅನ್ಕೊಳ್ಳೋ ಆಗಿಲ್ಲ. ಯಾಕೆಂದ್ರೆ ಇಂದಿನಿಂದ ಏನು ಅನುದಾನ ಏನಾಗಿದೆ, ಜೊತೆಗೆ ಶಾಲೆನ ಯಾಕೆ ಇಂಪ್ರೂವ್ ಮಾಡಿಲ್ಲ, ಯಾಕೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ, ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಏನೇ ಹೇಳ್ತೀರಾ, ಯಾವ ರೀತಿ ವಿಚಾರಣೆ ನಡೀಬಹುದು ಮುಂದಿನ ದಿನಗಳಲ್ಲಿ ಅಂತ? ಎಸ್ ರಚನಾ ಅವ್ರೆ, ಈ ಕ್ರೈಸ್ ಏನ್ ಇವರು ನಿರ್ದೇಶಕರಿದ್ದಾರೆ ಕಾಂತರಾಜ್ ಅವರು, ಇನ್ನು 30 days ಅಲ್ಲಿ ಸಂಪೂರ್ಣ ವರದಿ ತಗೊಂಡಿರ್ತಾರೆ. ಶಾಲೆ ದುರಸ್ಥಿತಿ ಬಗ್ಗೆ, ಅಲ್ಲಿರೋ ನಡೀತಿರೋ ಘಟನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಮತ್ತು ಸಹ ಶಿಸ್ತು ಕ್ರಮ ಜರುಗಿಸ್ತಾರೆಂದು ನಮ್ಮಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ರಚನಾ ಅವ್ರೆ, ಕಾಂತರಾಜ್ ಅವರು. ಓಕೆ, ಇನ್ನು ಶರತ್ ಅವ್ರೆ, ಈಗಾಗ್ಲೇ ನಿಮ್ಗೂ ಗೊತ್ತಿದೆ ಯಾವ ರೀತಿಯಾಗಿ ಪ್ರಿನ್ಸಿಪಲ್ ಆ ಮಕ್ಕಳಿಗೆ ಕಷ್ಟವನ್ನ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಬೆದರಿಸಿದ್ದಾರೆ. ಅವರಿಂದ ಒಂದು ಹುಡುಗ ಸೂಸೈಡ್ಗೂ ಕೂಡ ಯತ್ನ ಮಾಡಿತ್ತು. ಇದೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಇಂಥ ಪ್ರಾಂಶುಪಾಲರು ಯಾವುದೇ ಕಾರಣಕ್ಕೂ ಯಾವ್ದು ಶಾಲೆಯಲ್ಲಿ ಇರಬಾರ್ದು ಅನ್ನೋದು ಅಲ್ಲಿನ ಕೂಗಾಗಿತ್ತು, ಗ್ರಾಮಸ್ಥರದ್ದು, ಜೊತೆಗೆ ನಮ್ಮ ಕೂಗು ಕೂಡ ಆಗಿತ್ತು. ಈಗ ಅವ್ರದ್ದು ಅಮಾನತಾಗಿದೆ. ಇನ್ನೊಂದು, ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರಣೆ ಸಾಕ ಅಂತ? ಮೇಡಮ್, ಇದು ಅಮಾನತ್ ಆಗಿದ್ದ ನಂತರ ಅದು ಇಲಾಖಾ ವಿಚಾರಣೆ ಇರುತ್ತೆ, ಅಲ್ಲೇನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇಲಾಖಾ ವಿಚಾರಣೆಯಲ್ಲಿ ಎಲ್ಲಾದ್ರೂ ಇದಾಯ್ತು ಹೇಳಿದ್ರೆ ಅವ್ರು ರಿವೋಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ರಿವೋಕ್ ಆಗಿದ್ರು ಸಮೇತ ಸಾಕ್ಷಿಗಳೆಲ್ಲ ನಮ್ ಪರ ಇದೆ ಅಂತ ಹೇಳಿದಾಗ ಮತ್ತೆ ನಾವು ಹೋರಾಟಕ್ಕೆ ನಿಲ್ತೀವಿ. ಕ್ರೈಸಿಸ್ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಸ್ಪೆಂಡ್ ಆಗಿ ಮತ್ತೆ 2 ತಿಂಗಳಿಗೆ ರಿವೋಕ್ ಆಗ್ತಾರೆ. ಈ ವಿಚಾರದಲ್ಲಿ ನಾವು ಆ ರೀತಿ ಆಗೋದಕ್ಕೆ ಬಿಡೋಗಿಲ್ಲ. ಯಾಕಂದ್ರೆ ಸಾಕ್ಷಿ ಸಮೇತ ಅವ್ರು ಸಿಕ್ಕಿರೋದ್ರಿಂದ ಮತ್ತು ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಈ ಸಮಾಜ ಕಲ್ಯಾಣಕ್ಕೆ ಎಚ್ಚರಿಕೆ ಕೊಡ್ತಿದ್ದೀವಿ ಮೇಡಮ್ ಈ ಮುಖಾಂತರ ನಾವು. ಶರತ್, ನೀವು ಹೇಳ್ತಾ ಇದ್ದೀರಾ ಏನಾದ್ರೂ ಮತ್ತೆ 2 ತಿಂಗಳು ನಂತರ ಇದಾದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನೋದು ಇಲ್ಲಿರುವಂತದ್ದು. ಯಾಕೆ ಅಂತ ಅಂದ್ರೆ ಎಷ್ಟೊಂದು ತಪ್ಪುಗಳನ್ನ ಮಾಡಿದ್ದಾರೆ. ಸತತ 3-4 ತಿಂಗಳುಗಳಿಂದ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಈಗ ಮತ್ತೆ ಈಸಿಯಾಗಿ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ತೆಗೆದುಕೊಬಿಟ್ರೆ ಮತ್ತೆ ಎಲ್ಲೋ ಒಂದು ಕಡೆ ಆ ಪ್ರಿನ್ಸಿಪಲ್ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ ಅಂತ?
ಸಾಫ್ಟ್ ಕಾರ್ನರ್ ನ ಪ್ರಶ್ನೆಗಿಂತ ಮೇಡಮ್ ಇಷ್ಟ ದಿನ 6 ತಿಂಗಳು ಬೇಕಾ ಮೇಡಮ್? ಪ್ರೂಫ್ ಸಮೇತ ದಾಖಲೆ ಸಮೇತ ನಾವ್ ಏನೇನಿದೆ ಅದನ್ನೆಲ್ಲ ಕೊಟ್ಟರು ಸಮೇತ ಇಡಿ ಅವ್ರಿಗೆ 6 ತಿಂಗಳು ಬೇಕಾ? ರಿವೋಕ್ ಆದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಮೇಡಮ್ ಇದೇ ವಿಚಾರವಾಗಿ. ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಈಗ ಅಮಾನತ್ ಆಗಿದ್ದಾರೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ? ಮೇಡಮ್ ಇದೇ ತರ ಯಾವ್ಯಾವ ಶಾಲಾ ಕಾಲೇಜುಗಳಲ್ಲಿ ಆಗ್ತಿದೆ, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಿದೆ, ಅಷ್ಟು ಶಾಲೆಗಳಿಗೂ ಅಷ್ಟು ಕಾಲೇಜ್ಗಳಿಗೂ ನಾವು ಭೇಟಿ ಕೊಟ್ಟು ಇದೇ ತರ ಅಲ್ಲಿ ಪರಿಸ್ಥಿತಿನ ಸರ್ಕಾರದ ಗಮನಕ್ಕಾಗಿರ್ಬೋದು, ತಮ್ಮ ಮಾಧ್ಯಮ ಮಿತ್ರರಿಗೂ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಖಂಡಿತ ಖಂಡಿತ. ಇಬ್ರಿಗೂ ಧನ್ಯವಾದಗಳು ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇನ್ನು ಈಗಾಗ್ಲೇ ಏನು ಇಂದಿರಾ ಗಾಂಧಿ ವಸತಿ ಶಾಲೆ ಇದೆ, ಆ ಶಾಲೆಯ ಪರಿಸ್ಥಿತಿ ಬಗ್ಗೆ ನಾವು ವಿಸ್ತಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರಾಂಶುಪಾಲರು ವಿರುದ್ಧ ಬಹಳಷ್ಟು ಆರೋಪಗಳಿದ್ದು, ಅದು ಸಾಕ್ಷಿ ಸಮೇತ ಕೂಡ ನಾವು ಪ್ರೂವ್ ಮಾಡಿದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಮಾನತನ್ನ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ವಿಚಾರಣೆ ಕೂಡ ನಡೆಯುತ್ತೆ. ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಎಷ್ಟು ದಿನಗಳಲ್ಲಿ ಕೂಡ ನಮ್ ಕೈಗೆ ಸಿಗುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಈಗ ಏನು ನಾವು ಒಂದು ಪ್ರಾಂಶುಪಾಲರು ಜೊತೆಗೆ ಅಲ್ಲಿನ ಅಧಿಕಾರಿ ಯಾರ ಯೋಗೇಶ್ ಇಬ್ರು ಕೂಡ ಡಿಡಿ ಅಧಿಕಾರಿ ಯಾರಿದ್ದಾರೆ ಇಬ್ರು ಕೂಡ ಒಬ್ರು ಅಮಾನತ್ತಾಗಿದ್ದಾರೆ, ಒಬ್ರು ಎತ್ತಂಗಡಿ ಆಗಿರುವಂತದ್ದು. ಸೊ ಈಗ ಇಬ್ರು ವಿರುದ್ಧವೂ ಕೂಡ ಕ್ರಮಗಳಾಗಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ರಿಪೋರ್ಟ್ ಅನ್ನ ಸಿದ್ಧಪಡಿಸಿ ಕೊಡದೇ ಇರುವಂತ ಕೆಲಸವನ್ನ ಮಾಡಿರುವಂತದ್ದು ಯೋಗೇಶ್ ಅವರು. ಸೊ ಅವ್ರಿಗೂ ಕೂಡ ಕ್ರಮ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬೇರೆ ಶಾಲೆಗಳಿಗೂ ಆಗಬಾರದು. ಸೊ ಈ ಹಿನ್ನೆಲೆಯಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶ್ ಇದ್ದಾರೆ, ಅವರಿಗೂ ಕೂಡ ಒಂದಷ್ಟು ಕ್ರಮಗಳನ್ನ ಅವರ ವಿರುದ್ಧ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಮತ್ತೊಂದು ಪ್ರೀತಿ ಅವರ ವಿರುದ್ಧ ಕೂಡ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಏನೋ ಈಗ 1 ತಿಂಗಳು ಅಮಾನತನ್ನ ಮಾಡಿ ಮತ್ತೆ ಅವರನ್ನ ರೀಜಾಯಿನ್ ಮಾಡೋದು, ಈ ರೀತಿ ಕೆಲಸಗಳು ಆಗಬಾರದು. ಯಾಕೆ ಅಂತ ಅಂದ್ರೆ ಎಷ್ಟೋ ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಎಚ್ಚೆತ್ಕೊಳ್ಳಿಲ್ಲ ಅವರು, ಎಷ್ಟೋ ಬಾರಿ ಮನವಿಗಳನ್ನ ಮಾಡ್ಕೊಂಡ್ರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅಭ್ಯಾಸದ ಜೊತೆ ಮಕ್ಕಳ ಜೀವನದ ಜೊತೆ ಬಹಳಷ್ಟು ಆಟವನ್ನ ಆಡಿರುವಂತಹ ಪ್ರೀತಿ ಅವರು ಯಾವುದೇ ಕಾರಣಕ್ಕೂ ಈ ಹುದ್ದೆಯಲ್ಲಿ ಮುಂದುವರಿಬಾರದು ಅನ್ನೋದು ಅಲ್ಲಿನ ಗ್ರಾಮಸ್ಥರು ಮತ್ತೆ ರೈತ ಮುಖಂಡರು ಎಲ್ರದ್ದು ಹೋರಾಟ ಆಗಿದೆ. ಅದೇ ಆಕ್ರೋಶ ಕೂಡ ಆಗಿದೆ. ಇಷ್ಟು ಅವ್ಯವಸ್ಥೆ ಇದೆ, ಮಲ್ಕೊಳ್ಳೋದು ಸಹ ಇದೇ ಜಾಗ, ಓದೋದಕ್ಕೂ ಮಕ್ಳಿಗೆ ಇದೇ ಜಾಗ. ನೋಡಿ ಇಲ್ಲಿ ಚಾಪೆ ಇದೆ, ಒಂದು ಕ್ಲೀನ್ ಇಲ್ಲ, ಕ್ಲಾಸ್ ರೂಮ್ಸ್ ಎಷ್ಟು ಗಲೀಜಿದೆ ಅನ್ನೋದನ್ನ ನೀವೇ ನೋಡಿ. ಈ ತರ ಇದ್ದು ಓದ್ಬೇಕಂದ್ರೆ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಸ್ಟ್ ನೋಡಿ, ಡಸ್ಟ್ ಟೇಬಲ್ ಅಲ್ಲಿರೋ ಡಸ್ಟ್ ನೋಡಿ, ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಗೊತ್ತಾಗ್ತಿದೆ. ಆ ಚಾಪೆ, ಆ ಜಗ್ಗು, ಬಕೆಟ್ ಎಲ್ಲ ಕವರ್ ಮಾಡೋದು. ಇರೋ ಬರೋ ಡಸ್ಟ್ ಎಲ್ಲ ಇಲ್ಲೇ ಇದಾವಲ್ಲ ಮೇಡಮ್. ಡಸ್ಟ್ ಬಕೆಟ್ ಗಲೀಜು ನೋಡು, ಬಕೆಟ್ ಗಲೀಜ್ ನೋಡು, ನೋಡು. ಮಕ್ಳಿಗೆ ಅಲರ್ಜಿ ಆಗಂದ್ರೆ ಆಗೋದಿಲ್ವಾ? ನೆಕ್ಸ್ಟ್ ಇಯರ್ ಫಸ್ಟ್ ಇಯರ್ ಅವರು ಧೂಳು ಇರೋ ಬರೋ ಧೂಳೆಲ್ಲ ಇದ್ರ ನೋಡಿ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ? ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅಧಿಕಾರದಲ್ಲಿ ನಡೀತಾ ಮಕ್ಕಳಿಗೆ ಬೋರ್ಡಿನ ವ್ಯವಸ್ಥೆ ನೋಡಿ ಹೇಗಿದೆ. ಇಷ್ಟು ಅವ್ಯವಸ್ಥೆ ಇದೆ, ಮಲ್ಕೊಳ್ಳೋದು ಸಹ ಇದೇ ಜಾಗ, ಓದೋದಕ್ಕೂ ಮಕ್ಳಿಗೆ ಇದೇ ಜಾಗ. ನೋಡಿ ಇಲ್ಲಿ ಚಾಪೆ ಇದೆ, ಒಂದು ಕ್ಲೀನ್ ಇಲ್ಲ, ಕ್ಲಾಸ್ ರೂಮ್ಸ್ ಎಷ್ಟು ಗಲೀಜಿದೆ ಅನ್ನೋದನ್ನ ನೀವೇ ನೋಡಿ. ಈ ತರ ಇದ್ದು ಓದ್ಬೇಕಂದ್ರೆ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಸ್ಟ್ ನೋಡಿ, ಡಸ್ಟ್ ಟೇಬಲ್ ಅಲ್ಲಿರೋ ಡಸ್ಟ್ ನೋಡಿ, ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಗೊತ್ತಾಗ್ತಿದೆ. ಆ ಚಾಪೆ, ಆ ಜಗ್ಗು, ಬಕೆಟ್ ಎಲ್ಲ ಕವರ್ ಮಾಡೋದು.
ಪಬ್ಲಿಷ್ ಮಾಡಿ. ಇರೋ ಬರೋ ಡಸ್ಟ್ ಎಲ್ಲ ಇಲ್ಲೇ ಇದಾವಲ್ಲ ಮೇಡಮ್. ಟೆಸ್ಟ್ ಬಕೆಟ್ ಗಲೀಜು ನೋಡು, ಬಕೆಟ್ ಗಲೀಜ್ ನೋಡು, ನೋಡು. ಮಕ್ಳಿಗೆ ಅಲರ್ಜಿ ಆಗಂದ್ರೆ ಆಗೋದಿಲ್ವಾ? ಟೆಂತ್ ಕ್ಲಾಸ್, ನೆಕ್ಸ್ಟ್ ಇಯರ್ ಫಸ್ಟ್ ಇಯರ್ ಅವರು. ಧೂಳು ಇರೋ ಬರೋ ಧೂಳೆಲ್ಲ ಇದೆ. ಏನೋ ಇದು ಈಡೆನ್ಸ್ ನ್ಯೂಸ್ ವರದಿಯ ಡಬಲ್ ಇಂಪ್ಯಾಕ್ಟ್ ಸ್ಟೋರಿ. ಈಡೆನ್ಸ್ ನ್ಯೂಸ್ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಚ್ಚೆತ್ತುಕೊಂಡು ಪ್ರಾಂಶುಪಾಲೆ ಪ್ರೀತಿಯನ್ನ ಈಗ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. 2 ದಿನದಲ್ಲಿ ಒಂದು ಅಮಾನತಾಗಿದೆ, ಮತ್ತೊಂದು ಎತ್ತಂಗಡಿಯನ್ನ ಆಗಿದೆ. ಪ್ರೀತಿಯನ್ನ ಅಮಾನತುಗೊಳಿಸಿ KREIS ಆದೇಶವನ್ನ ಹೊರಡಿಸಿರುವಂತದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಒ ಕಾಂತರಾಜು ಆದೇಶವನ್ನ ಹೊರಡಿಸಿದ್ದಾರೆ. ನಿರಂತರವಾಗಿ ಇಂದಿರಾ ಗಾಂಧಿ ವಸತಿ ಶಾಲೆ ಕರ್ಮಕಾಂಡವನ್ನ ಈಡೆನ್ಸ್ ನ್ಯೂಸ್ ಬಯಲಿಗೆಳೆದಿತ್ತು. ಕಣ್ಣೀರಿನಲ್ಲಿ ಪಾಪ ಮಕ್ಕಳು ಕೈ ತೊಳಿತಾ ಇದ್ರು. ವಸತಿ ಶಾಲೆ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಕರ್ಮಕಾಂಡವನ್ನ ಇಂಚಿಂಚು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಬಯಲಿಗೆ ಎಳೆದಿದ್ದೇವೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಆ ರೀತಿಯ ಒಂದು ಸಿಚುವೇಶನ್ಸ್ ಇತ್ತು. ಅಂದ್ರೆ ಯಾವ ರೀತಿಯ ಒಂದು ಪ್ರಾಂಶುಪಾಲರು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ತೊಂದರೆಯನ್ನ ಕೊಡ್ತಾ ಇದ್ರು ಅನ್ನೋದು ಕೂಡ ಮಕ್ಕಳೇ ಸ್ವತಃ ತಮ್ಮ ಬಾಯಲ್ಲೇ ಹೇಳಿದ್ರು, ಯಾವ ರೀತಿಯಾಗಿ ಅವರಿಗೆ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ. ಪ್ರಾಂಶುಪಾಲೆ ಒಂದು ರೀತಿಯಾಗಿ ಹಿಟ್ಲರ್ ನೀತಿ ಬಗ್ಗೆ ಸುದೀರ್ಘ ವರದಿಯನ್ನ ಈಡೆನ್ಸ್ ನ್ಯೂಸ್ ಬಿತ್ತರಿಸಿತ್ತು. ಈಡೆನ್ಸ್ ನ್ಯೂಸ್ ಹಾಗೂ ISF ರೈತ ಸಂಘಟನೆಯ ನಿರಂತರ ಹೋರಾಟದ ಫಲವಾಗಿ ಕೊನೆಗೂ ಕೂಡ ವರದಿಯಿಂದ ಎಚ್ಚೆತ್ತಂತಹ ಶಿಕ್ಷಣ ಇಲಾಖೆ HM ಪ್ರೀತಿ ತಲೆದಂಡಾಗಿದೆ. ಇತ್ತ ಕರ್ತವ್ಯ ಲೋಪದಡಿ ಕರ್ತವ್ಯ ನಿಯುಕ್ತಿಗೊಳಿಸಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಕರ್ಮಕಾಂಡ ಕಂಪ್ಲೀಟ್ ಆಗಿ ಬಯಲಾಗಿತ್ತು. ಏನೆಲ್ಲ ಸಮಸ್ಯೆಗಳಿತ್ತು, ಏನೆಲ್ಲ ತೊಂದರೆಗಳಿತ್ತು, ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದು. ಒಂದು ಕಡೆ ಈಗ ನಾವು ದೃಶ್ಯದಲ್ಲಿ ಕೂಡ ತೋರಿಸಿದೀವಿ. ಈಗಾಗಲೇ ಒಂದು 10 ದಿನಗಳು ಹಿಂದೆ ರೈತ ಮುಖಂಡರಿರ್ಬೋದು, ಅಧಿಕಾರಿಗಳೆಲ್ಲರೂ ಕೂಡ ಶಾಲೆಗೆ ಬಂದು ಪರಿಶೀಲನೆಯನ್ನ ಮಾಡ್ತಾರೆ. ಮಕ್ಕಳ ಹತ್ರ ಕೇಳ್ತಾರೆ, ನಿಮ್ಗೇನಾದ್ರೂ ಇಲ್ಲಿ ತೊಂದರೆ ಆಗ್ತಾ ಇದೆಯಾ, ಯಾವ ರೀತಿ ಪ್ರಾಬ್ಲಮ್ಗಳಿದೆ, ಎಲ್ಲಾ ರೀತಿ ಫೆಸಿಲಿಟಿಗಳು, ಎಲ್ಲಾ ರೀತಿ ಸೌಲಭ್ಯಗಳು ನಿಮಗ್ ಸಿಗ್ತಾ ಇದೆಯಾ ಅಂತ ಅವ್ರ ಮಕ್ಕಳುಗಳು ಎಲ್ಲಾ ವಿಚಾರವನ್ನ ಹೇಳಿರ್ತಾರೆ. ಸೊ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಎತ್ತಂಗಡಿ ಆದಂತಹ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶ್ ಫೋಟೋ. ಅವ್ರನ್ನು ಕೂಡ ಎತ್ತಂಗಡಿ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಇಬ್ರು ಕೂಡ, ಒಬ್ರು ಅಮಾನತಾಗಿದ್ದಾರೆ, ಒಬ್ರು ಎತ್ತಂಗಡಿ ಆಗಿದ್ದಾರೆ. ಯಾಕೆಂದ್ರೆ ಇವರಿಬ್ಬರ ಪಾಲು ಬಹಳಷ್ಟಿದೆ ಮಕ್ಕಳ ವಿಚಾರದಲ್ಲಿ. ಯಾಕೆ ಅಂತ ಅಂದ್ರೆ ಯಾವುದೇ ಕ್ರಮಗಳನ್ನ ಸರಿಯಾಗಿ ತೆಗೆದುಕೊಂಡಿಲ್ಲ, ಮಕ್ಕಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೂಡ ಕೊಟ್ಟಿಲ್ಲ ಇವರು. ಅಂತಹ ಕೆಲಸವನ್ನ ಮಾಡ್ಕೊಂಡು ಬಂದವರು ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು, ಎಷ್ಟೇ ಬಾರಿ ಹೋಗಿ ಎಚ್ಚೆತ್ಕೊಳ್ಳಿ, ಮಕ್ಕಳಿಗೆ ಈ ರೀತಿ ತೊಂದರೆಗಳಾಗ್ತಾ ಇದೆ, ಸರಿಪಡಿಸಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಯಾವಾಗ್ಲೂ ಅವ್ರ ಕಡೆಯಿಂದ ಬರ್ತಾ ಇದ್ದಿದ್ದು ಒಂದು ರೀತಿಯ ಉಡಾಫೆ ಉತ್ತರಗಳು. ನಾನ್ ಸರಿ ಮಾಡ್ಕೊಳ್ತೀನಿ ಅನ್ನೋ ಒಂದು ವಿಚಾರವನ್ನು ಕೂಡ ಯಾವತ್ತೂ ಹೇಳ್ತಾ ಇರ್ಲಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲು ನಾಗವೇಣಿ ಶೆಟ್ಟಿ ಅವರು, ರೈತ ಸಂಘದ ಅಧ್ಯಕ್ಷೆ ಕೂಡ ಹೌದು. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್.
ಬಹಳಷ್ಟು ಖುಷಿ ಆಗ್ತಿದೆ ಮ್ಯಾಮ್, ಯಾಕೆಂದ್ರೆ ಲಾಸ್ಟ್ ಟೈಮ್ ನಿಮ್ ಜೊತೆ ಮಾತಾಡಿದೋ ನಾವು. ಯಾಕೆ ಅಂತ ಅಂದ್ರೆ ನೀವು ಕೂಡ ಬಹಳಷ್ಟು ಹೋರಾಟವನ್ನ ಮಾಡಿದ್ರಿ, ಇಂಚಿಂಚು ಶಾಲೆಗೆ ಹೋಗಿ ಮಕ್ಕಳಿಂದನೇ ಕೂಡ ಸತ್ಯವನ್ನ ಬಾಯಿ ಬಿಡಿಸಿದ್ರಿ. ಇವತ್ತು ಅಮಾನತು ಮಾಡಿದ್ದಾರೆ, ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಖುಷಿಯಾದಂತ ವಿಷಯ ಇದು. ಚಿಲ್ಡ್ರನ್ಸ್ ಡೇಗೆ ಒಂದು ಉಡುಗೊರೆ ಕೊಟ್ವಿ ಅನ್ನಿಸ್ತಾ ಇದೆ ನನ್ ಮುಖಾಂತರ, ಈ ಸಂಘಟನೆ ಮುಖಾಂತರ. ಆದ್ರೆ ಮ್ಯಾಮ್ ಇವಾಗ ಏನು ಅಂತ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಈ ಅಮಾನತು ಸಾಕಾಗಲ್ಲ ಅಂತ ಅನ್ಸುತ್ತೆ. ವಿಚಾರಣೆಯನ್ನ ಒಂದು ಸ್ಟ್ರಿಕ್ಟ್ ಆಗಿ ಮಾಡಿ ಇದಕ್ಕೊಂದು ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇವ್ರಿಗೆ ಅಮಾನತ್ಗೊಳಿಸಿದಾರೆ. ಇವಾಗ ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಏನಾದ್ರು ಡ್ಯೂಟಿಗೆ ಮತ್ತೆ ಜಾಯಿನ್ ಮಾಡಿಸ್ಕೊಳ್ಳೋದು, ಈ ತರ ಎಲ್ಲ ಇರಬಾರ್ದು ಮೇಡಮ್. ಇದು ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ ಮ್ಯಾಮ್, ಮಾತಾಡಿ. ಹಾ ಮೇಡಮ್, ಇವ್ರು ಶಿಕ್ಷಕರಿಗೆ ಏನ್ ಗೊತ್ತಾ, ಇವ್ರು ಆ ಪೋಸ್ಟಿಂಗ್ ಅಲ್ಲಿ ಇರೋಕೆ ಯೋಗ್ಯರಲ್ಲ, ಅನರ್ಹರು ಅನ್ನೋದು ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಾಗಿದೆ ವಿಷಯ. ಇವ್ರು ಆ ಪೋಸ್ಟಿಂಗ್ ಇಂದ ಹೊರಗಡೆ ಬಂದಿದ್ದಾರೆ, ಮತ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಜಾಯಿನ್ ಮಾಡಿಸ್ಕೊಳ್ಳೋದು, ಈ ತರ ಏನಾದ್ರು ಮಾಡಿದ್ರೆ ಅಧಿಕಾರಿಗಳು ಚೆನ್ನಾಗಿರಲ್ಲ ಅನ್ಸುತ್ತೆ ಮೇ ಬಿ ನನ್ಗೇನೋ. ಅದೇ ಈಗ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದ್ರು ಮಾಡಿದ್ರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಮಕ್ಕಳನ್ನ ನೋಡ್ಬೇಕಾಗತ್ತೆ, ಮಕ್ಕಳನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಆ ಮಕ್ಕಳು. ಅದು ಈ ಮಾತ್ರ ಅವ್ರೊಬ್ರು ಕರೆಕ್ಟ್ ಆಗಿ ನಿರ್ಧಾರ ತಗೊಂಡಿದ್ರೆ ಪಾಪ ಆ ಮಕ್ಳು ಯಾರು ಕಣ್ಣೀರ್ ಹಾಕೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಖಂಡಿತ ಈ ಪ್ರಿನ್ಸಿಪಲ್ ಪ್ರೀತಿ ಅವ್ರು ಮಾಡ್ತಿರೋ ಕೆಲಸದಿಂದಾನೇ ಇಷ್ಟೆಲ್ಲ ಶೋಷಣೆಗೊಳಗಾಗಿರೋದು. ಅವ್ರಿಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ದೌರ್ಜನ್ಯ ಮಾಡಿದ್ದಾರೆ ಇವರು. ಟೀಚರ್ಸ್ ಆಗಿರೋದು, ಗುರುಗಳಾಗಿ ಹೇಗ್ ಹೇಳ್ಕೊಡ್ಬೇಕು ಮಕ್ಳಿಗೆ ಮಾನವೀಯತೆನ, ಅಥವಾ ಅವ್ರು ಹೇಗ್ ಕಲಿಸ್ಬೇಕು ಅನ್ನೋದು ಅವ್ರಿಗೆ ಮೊದ್ಲು ಅವ್ರಿಗೆ ಟೀಚಿಂಗ್ ಮಾಡ್ಬೇಕಾಗಿದೆ ನಾವು. ಅವ್ರಿಗೆ ನಾವ್ ಈ ಮುಖಾಂತರ ಟೀಚಿಂಗ್ ಆಗಿದೆ ಅನ್ಕೋತೀವಿ. ಖಂಡಿತ ಖಂಡಿತ ಮೇಡಮ್. ಅವ್ರ ಜೊತೆಗೆ ಇನ್ನೊಬ್ರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ, ನಿಮಗೆ ಗಮನಕ್ಕೆ ಬಂದಿರುತ್ತೆ. ಸಮಾಜ ಕಲ್ಯಾಣ ಹಾ ಮೇಡಮ್. ಯೋಗೇಶ್ ಅವ್ರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರದ್ದು ಒಂದಷ್ಟು ಪಾಲಿದೆ ಇಲ್ಲಿ. ಅವ್ರು ಕರೆಕ್ಟ್ ಆಗಿ ವರದಿಯನ್ನ ಮಾಡಿ ಐ ಥಿಂಕ್ ಸಬ್ಮಿಟ್ ಮಾಡಿದ್ರೆ ಬೇಗ ಕ್ರಮ ತಗೊಳ್ತಿದ್ರೇನೋ, ಬಟ್ ಇವರು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿದ್ರ ಅಂತ. ಲಾಸ್ಟ್ ಟೈಮ್ ಮಾತಾಡಿದ್ವಿ ಯೋಗೇಶ್ ಅವ್ರ ಬಗ್ಗೆ, ಡಿ ಯೋಗೇಶ್ ಚಿಕ್ಕಮಂಗ್ಳೂರು. ಅವರು ಪ್ರೀತಿ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು, ಬ್ಯಾಕ್ ಬೋನೆ ಅಂತ ಹೇಳ್ಬೋದಾಗಿತ್ತು ನಾವ್ ಈ ಮುಖಾಂತರ. ಈಗ ಅವ್ರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಅವ್ರಿಗೆ ಬರೀ ವರ್ಗಾವಣೆ ಅಲ್ಲ ಮೇಡಮ್, ಅವ್ರನ್ನು ಅಮಾನತ್ ಮಾಡಿದಿದ್ರೆ ತುಂಬಾ ಮಕ್ಳು ಫ್ಯೂಚರ್ ಉಳಿತಾ ಇತ್ತು ಅಂತ ನನ್ನ ಅನಿಸಿಕೆ. ಹೌದು, ನಾವಿವಾಗ ಏನ್ ಹೇಳ್ತಿರೋದು, ಅಮಾನತು ನನ್ನ ಪ್ರಕಾರ ಸಾಕಾಗಲ್ಲ. ಈಗ ಏನು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ವಿಚಾರಣೆ ಮಾಡ್ತಾರೆ, ಅದು ಒಂದು ಸ್ಟ್ರಿಕ್ಟ್ ಆಗಿ ವಿಚಾರಣೆ ಆಗಬೇಕು. ಜೊತೆಗೆ ಅವ್ರ ವಿರುದ್ಧ ಕ್ರಮ ಖಂಡಿತ. ಈ ಹುದ್ದೆಯಲ್ಲಿ ಮುಂದುವರಿಬಾರ್ದು ಅನ್ನೋದು ನಮ್ಮ ಆಕ್ರೋಶ ಕೂಡ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ಖಂಡಿತ. ಇದು ಕರೆಕ್ಟ್ ಆಗಿ ಅವ್ರಿಗೆ ಹುದ್ದೆ ಕಂಟಿನ್ಯೂ ಆಗ್ಬಾರ್ದು, ಬಟ್ ಆಗ ಎಲ್ಲೂ ಕೆಲ್ಸಾನು ಸಿಗ್ಬಾರ್ದು ಇಂಥವ್ರಿಗೆ. ಈಗ ಮತ್ತೇನಾದ್ರು ಇವ್ರು ರೀಜಾಯಿನ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ನಾವು. ನಾವಂತೂ ಸುಮ್ನೆ ಕೂರಲ್ಲ ಈ ವಿಷಯದಲ್ಲಿ. ಮಕ್ಳು ವಿಷಯ ಆಗಿರೋದ್ರಿಂದ ಅವ್ರ ಮುಂದಿನ ಫ್ಯೂಚರ್ನು ನೋಡ್ಬೇಕಲ್ವಾ ನಾವುನು. ಮ್ಯಾಮ್, ಎಲ್ಲೋ ಒಂದು ಕಡೆ ಕೊನೆದಾಗ ಏನು ಅಂತ ಅಂದ್ರೆ, ಇವ್ರುಗಳ ಹೋರಾಟದಿಂದ, ಇವ್ರುಗಳ ತಪ್ಪಿಂದ ಎಲ್ಲೋ ಒಂದು ಕಡೆ ಆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆಯಾ? ಆಗ್ತಾ ಇದೆಯಾ ಅನ್ನೋದ್ಕಿಂತ ಆಗಿದೆ, ತುಂಬಾ ಆಗಿದೆ. ಆ ಮಕ್ಳನ್ನ ಇವ್ರಿಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತ ಖಂಡಿತ ಮ್ಯಾಮ್, ಧನ್ಯವಾದ ಮ್ಯಾಮ್ ಇಷ್ಟೊತ್ತು ಬಂದು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ನಮ್ಗೆ ಇಷ್ಟು ಸಹಕಾರ ನೀಡಿದ್ದಕ್ಕೆ, ಮಕ್ಳಿಗೆ ನ್ಯಾಯ ಕೊಡ್ಸೋಕೆ ನಮ್ ಜೊತೆ ಬೆಂಬಲವಾಗಿ ನಿಂತಿದ್ದಕ್ಕೆ ನಿಮ್ಮ ತಂಡದವ್ರಿಗೂ ನಮ್ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಖಂಡಿತ ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಿನ ಹೋರಾಟಗಳಲ್ಲೂ ಕೂಡ ನಾವು ಯಾವತ್ತೂ ಜೊತೆ ಆಗಿರ್ತೀವಿ. ಯಾಕೆಂದ್ರೆ ತಪ್ಪೆಲ್ಲಿ ನಡೆಯುತ್ತೋ ಅಲ್ಲಿ ಸರಿ ಆಗ್ಬೇಕು ಅನ್ನೋದು ನಮ್ಮ ನ್ಯೂಸ್ ಚಾನೆಲ್ ನ ಉದ್ದೇಶ ಕೂಡ ಹೌದು. ಧನ್ಯವಾದ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಧನ್ಯವಾದ ಮೇಡಮ್, ನಿಮ್ಗೂ ಕೂಡ. ಈಗಾಗಲೇ ಇಂದಿರಾ ಗಾಂಧಿ ವಸತಿ ಶಾಲೆ ಇದೆ, ಅಲ್ಲಿನ ಪ್ರಾಂಶುಪಾಲರು ಅಮಾನತಾಗಿದ್ದಾರೆ. ರೈತ ಮುಖಂಡರು ಕೂಡ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಸುದ್ದಿಯನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ನಾಗವೇಣಿ ಶೆಟ್ಟಿ ಅವರು ಕೂಡ ಕಾರಣಕ್ಕೂ ಇವರು ಮುಂದುವರಿಬಾರ್ದು, ಮಕ್ಕಳು ಕಣ್ಣೀರ್ ಹಾಕೊಂಡು ನಮ್ಮ ಹತ್ರ ಅವ್ರ ತೊಂದರೆಗಳನ್ನ ಹೇಳ್ಕೊಂಡಿದ್ದಾರೆ, ಇಂತಹ ಪ್ರಾಂಶುಪಾಲರು ನಮ್ಗೆ ಬೇಡ ಅನ್ನೋ ಒಂದು ಮಾತನ್ನ ಕೂಡ ಅವ್ರು ಹೇಳಿದ್ರು. ಇವತ್ತು ಕೂಡ ಬಹಳಷ್ಟು ಖುಷಿಯನ್ನ ಪಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವ್ರ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಕ್ಕಿದೆ ಅನ್ನೋ ರೀತಿ. ಅದೇ ರೀತಿ ನಾವು ಸುದ್ದಿಯನ್ನು ಕೂಡ ಇಂಚಿಂಚು ಪ್ರಸಾರ ಮಾಡಿದ್ದೋ, ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೋ. ಈಗ ಅಮಾನತಾಗಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರಣೆ ಮಾಡ್ತಾರೆ, ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ.
ನೋಡಿ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ ಇದು? ಪಂಚನಹಳ್ಳಿ ಗ್ರಾಮ. ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅವ್ರ ಅಧಿಕಾರದಲ್ಲಿ ನಡೀತಾ ಇರೋ ಮಕ್ಕಳಿಗೆ ಬೋರ್ಡಿನ ವ್ಯವಸ್ಥೆ ನೋಡಿ ಮೇಡಮ್ ಹೇಗಿದೆ. 10th ಕ್ಲಾಸ್. ನೋಡಿ ಇದೆ ಬೋರ್ಡ್. ಇಷ್ಟು ಅವ್ಯವಸ್ಥೆ ಇದೆ. ಮಲ್ಕೊಳ್ಳೋದು ಸಹ ಇದೇ ಜಾಗ, ಓದೋದಕ್ಕೂ ಮಕ್ಳಿಗೆ ಇದೇ ಜಾಗ. ಇಲ್ಲಿ ನೋಡಿ, ಇಲ್ಲಿ ಚಾಪೆ ಇದೆ, ಒಂದು ಕ್ಲೀನ್ ಇಲ್ಲ. ಕ್ಲಾಸ್ ರೂಮ್ಸ್ ಎಷ್ಟು ಗಲೀಜಿದೆ ಅನ್ನೋದನ್ನ ನೀವೇ ನೋಡಿ. ಈ ತರ ಇದ್ದು ಓದ್ಬೇಕಂದ್ರೆ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಸ್ಟ್ ನೋಡಿ, ಡಸ್ಟ್ ಟೇಬಲ್ ಅಲ್ಲಿರೋ ಡಸ್ಟ್ ನೋಡಿ, ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಗೊತ್ತಾಗ್ತಿದೆ. ಆ ಚಾಪೆ, ಆ ಜಗ್ಗು, ಬಕೆಟ್ ಎಲ್ಲ ಕವರ್ ಮಾಡೋದು. ಇರೋ ಬರೋ ಡಸ್ಟ್ ಎಲ್ಲ ಇಲ್ಲೇ ಇದಾವಲ್ಲ ಮೇಡಮ್. ಟೆಸ್ಟ್ ಬಕೆಟ್ ಗಲೀಜು ನೋಡು, ಬಕೆಟ್ ಗಲೀಜ್ ನೋಡು. ನೋಡು, ಮಕ್ಕಳಿಗೆ ಅಲರ್ಜಿ ಆಗಂದ್ರೆ ಆಗೋದಿಲ್ವಾ? ಟೆಂತ್ ಕ್ಲಾಸ್. 10th ಕ್ಲಾಸ್. ನೀವು ನೋಡಿದ್ರಲ್ಲ, ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲೆ ಆಗಿದ್ದಂತಹ ಪ್ರೀತಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಏನು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಯೋಗೇಶ್ ಅನ್ನು ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಒಂದು ರೀತಿಯಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ವಿಚಾರಣೆಯ ತದನಂತರ ಯಾರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಮೇಲಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಒಟ್ನಲ್ಲಿ ಅಲ್ಲಿನ ಗ್ರಾಮಸ್ಥರು ಇರ್ಬೋದು, ರೈತ ಮುಖಂಡರು ಇರ್ಬೋದು, ಅವ್ರದ್ದು ಎಲ್ಲರದ್ದು ಹೋರಾಟ ಒಂದೇ. ಯಾವುದೇ ಕಾರಣಕ್ಕೂ ಈ ಹುದ್ದೆಯಲ್ಲಿ ಪ್ರಾಂಶುಪಾಲರು ಮುಂದುವರಿಬಾರದು, ಅವರಿಗೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಮುಂದುವರಿಬಾರದು ಅನ್ನೋದು ಅವರ ಆಕ್ರೋಶ ಕೂಡ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರಗಳನ್ನ ಜೊತೆಗೆ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಇದಿಷ್ಟು ಈವರೆಗಿನ ಕಾರ್ಯಕ್ರಮವಾಗಿತ್ತು. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.